90 ವರ್ಷಗಳ ಸಡಗರದಲ್ಲಿ ನುಡಿ ನಾದ ಸಂಗಮ ಎನ್ನುವ ಅದ್ಭುತ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲಾದ್ಯಂತ ಮಾಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಅತಿಥಿಯಾಗಿ ನಾನು ಹೇಳುವಂಥ ಸಂದೇಶ ಅಂತ ಹೇಳಿದ್ರೆ, ಇವತ್ತು ಎಷ್ಟೇ ಸಾಮಾಜಿಕ ಜಾಲತಾಣ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗ್ತಾ ಇದೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಮೊಬೈಲ್ನಲ್ಲೇ ಇಡೀ ಪ್ರಪಂಚವನ್ನು ಎಲ್ಲ ರೀತಿಯ ವಿದ್ಯೆಗಳನ್ನು, ಮನರಂಜನೆಯನ್ನು, ಸಂಸ್ಕೃತಿ ಒಂದು ಟ್ರಾನ್ಸ್ಮಿಷನ್ ಅಂದರೆ ಒಂದು ವರ್ಗಾಯಿಸುವಿಕೆಯನ್ನು ಶ್ರೋತೃಗಳು ಅಥವಾ ವೀಕ್ಷಕರು ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದಾಗ್ಯೂ ಇವತ್ತು ಒಂದು ಅಶ್ವಮೇಧ ವೇಗದಲ್ಲಿ ಆಕಾಶವಾಣಿ ಅಂತಕ್ಕಂಥದ್ದು ಶ್ರೋತೃಗಳನ್ನು ಹಿಡಿದಿರ್ತಕ್ಕಂಥದ್ದು ಯಾವುದಕ್ಕೂ ಬೇರೆ ಯಾರೂ ಸಹ ಇದಕ್ಕೆ ಸರಿಸಾಟಿ ಆಗಿಲ್ಲ. ನನ್ನ ಈ ಒಂದು ಸ್ಥಾನದಲ್ಲಿ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ, ನಿಜವಾಗಿ ಆಕಾಶವಾಣಿ ನನ್ನ ಒಂದು ಯಶಸ್ಸಿನಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿದೆ ಅಂತ ಈ ವೇದಿಕೆಯಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಕಾರಣ ಇಷ್ಟೇ, ನಾನು ಚಿಕ್ಕವಳಿಂದಾಗಿದ್ದನು ನಮ್ಮ ತಂದೆಯವರು ಬೆಳಿಗ್ಗೆ 5 ಗಂಟೆಗೆ ರೇಡಿಯೋನ ಆನ್ ಮಾಡ್ತಾಯಿದ್ರು. ಅದರಲ್ಲಿ ಬರ್ತಕ್ಕಂತಹ ಎಲ್ಲ ಮಾಹಿತಿ ಕೂಡ ನನ್ನ ಕಿವಿ ಮೇಲೆ ಬೀಳ್ತಾ ಇತ್ತು. ಎಷ್ಟು ಅದ್ಭುತವಾಗಿರ್ತಾ ಇತ್ತಂದರೆ, ಬೆಳಗ್ಗಿನ ಪ್ರದೇಶ ಸಮಾಚಾರ, 7:35 ವಾರ್ತೆ, 8:55 ಹಿಂದಿ ವಾರ್ತೆ, ಹಾಗೆಯೇ 8:15 ಇಂಗ್ಲೀಷ್ ವಾರ್ತೆ. ಇವತ್ತಿಗೂ ನಾನು ಅದರ ಅಪ್ಪಟ ಶ್ರೋತೃ. ಇಷ್ಟು ವಿಚಾರಗಳು ಸುಮಾರು ನಾನು ಹೈಸ್ಕೂಲ್ PUC ಮುಗಿಯೋವರೆಗೂ ಸಹ ಕೇಳಿ 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 ಆ ಜನರಲ್ ನಾಲೆಡ್ಜ್ ಅನ್ನೋದು ನನ್ನಲ್ಲಿ ಆ ದಿನಗಳಲ್ಲೇ ಡೆವಲಪ್ ಆಯಿತು. ಏನು ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಪಾಸ್ ಮಾಡಿದ್ವೋ, ಎಲ್ಲೋ ಒಂದು ಕಡೆ ನಾನು ಕೇಳಿದಂತಹ ರೇಡಿಯೋ ಮಾಹಿತಿ ಅದ್ಭುತವಾಗಿ ಪ್ರಭಾವ ಬೀರ್ತು. ನನ್ನ ಯಶಸ್ಸಿನಲ್ಲಿ ಸಾಕಷ್ಟು ವ್ಯಾಪ್ತಿನಲ್ಲಿ ನನಗೆ ಜ್ಞಾನವನ್ನು ನೀಡ್ತು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಹಾಗಾಗಿ ಆಕಾಶವಾಣಿಯಿಂದ ಯಾವುದೇ ಕಾರ್ಯಕ್ರಮಗಳಿಗೆ ಇಲಾಖೆಯಿಂದಾಗಲಿ ವೈಯಕ್ತಿಕವಾಗಲಿ ಸಂಸ್ಥೆಯಿಂದ ಕರೆದಾಗ ನಾನು ಬಹಳ ಹೆಮ್ಮೆಯಿಂದ ಬರ್ತೀನಿ. ಇವತ್ತು ನಾವು ಏನೇ ಮೊಬೈಲ್ನಲ್ಲಿ ಯೂಟ್ಯೂಬು, ರೀಲ್ಸು, ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಿಗೆ ಅಡಿಕ್ಷನ್ ಆದರೂ ಕೂಡ ಇಷ್ಟು ಸಮಗ್ರವಾದ ವೈವಿಧ್ಯಮಯವಾದ ಮಾಹಿತಿಯನ್ನು ನಾವು ಯಾವುದೇ ವಿಡಿಯೋ ಇಲ್ಲದೆ ಬರೀ ಆಡಿಯೋ ಮೂಲಕ ನಾವು ಏನೇ ಕೆಲಸ ಮಾಡ್ತಾ ಇರಲಿ, ಹೊಲದಲ್ಲಿರಲಿ, ಅಡುಗೆ ಮನೇಲಿರಲಿ, ಆಫೀಸ್ಗಳಲ್ಲಿರಲಿ, ಜರ್ನಿಲಿರಲಿ, ಎಲ್ಲ ಕಡೆ ಕೂಡ ಇವತ್ತು ಮೊಬೈಲಲ್ಲಿ ಕೂಡ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಒಂದು ಪುಟ್ಟು ರೇಡಿಯೋ ಇಟ್ಕೊಂಡು ಅಗಾಧವಾದ ಜ್ಞಾನವನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಕ್ಷೀಭೂತವಾಗಿದೆ ಆಕಾಶವಾಣಿ. ಆದರೆ ಮಕ್ಕಳಿಗೆ 1 ಲಕ್ಷದ ಸಿಸ್ಟಮ್ ತಂದು ಕೊಡ್ತಾರೆ, 1 ಲಕ್ಷದ ಮೊಬೈಲ್ ಕೊಡಿಸ್ತಾರೆ, 1 ಲಕ್ಷದ ಲ್ಯಾಪ್ಟಾಪ್ ಕೊಡಿಸ್ತಾರೆ. ಮನೆಯಲ್ಲಿ ಒಂದು ಪುಟ್ಟು ರೇಡಿಯೋನ ಮೂಲೆ ಗುಂಪು ಮಾಡಿದ್ದಾರೆ ಇವತ್ತು. ಆದರೆ ರೇಡಿಯೋನ ಕೇಳೋದ್ರ ಜೊತೆಗೆ ನಮ್ಮ ಕೇಂದ್ರೀಕೃತ ಮನಸ್ಸು ಎಷ್ಟಿರುತ್ತೆ ಅನ್ನೋದು ಬಹುಶಃ ಎಲ್ಲ ಪೀಪಲ್ ಕಳ್ಕೊಳ್ತಾ ಇದ್ದಾರೆ. ಅದನ್ನು ಇವಾಗ ನಾವು ಕೇಳ್ತಾ ಇರ್ತೀವಿ, ನಾವೆಷ್ಟು ಶ್ರವಣ ಮಾಧ್ಯಮಗಳನ್ನ ಕೇಳ್ತೀವೋ ಅದರಲ್ಲಿ ನಮ್ಮದು ಜ್ಞಾನ ಕೇಂದ್ರೀಕೃತ ಆಗುತ್ತೆ, ನಮ್ಮ ಮನಸ್ಸು ಕೇಂದ್ರೀಕೃತ ಆಗಿರುತ್ತೆ. ಇಲ್ಲಿ ನಾವು ಏನೋ ಸ್ಕ್ರಾಲ್ ಮಾಡ್ತಾ ಇರ್ತೀವಿ ಮೊಬೈಲ್ನಲ್ಲಿ, ಇನ್ನೆಲ್ಲೋ ಯೋಚನೆ ಮಾಡ್ತಾ ಇರ್ತೀವಿ. ಫೋನಲ್ಲಿ ಮಾತಾಡ್ತಾನೂ ಕೂಡ ನಾವು ಇವತ್ತು ಹೆಂಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮನೆಗೆ ಯಾವ ಗೆಸ್ಟ್ ಬರಲಿ ಮಾತಾಡ್ತಾ ಇರ್ತೀವಿ, ಮೊಬೈಲಲ್ಲಿ ಏನೋ ನೋಡ್ತಾ ಇರ್ತೀವಿ. ಮನಸ್ಸಿಟ್ಟು 1-2 ಮಾತನ್ನ ಮಕ್ಕಳ ಜೊತೆ ಆಡಲ್ಲ, ಪೇರೆಂಟ್ಸ್ ಜೊತೆ ಆಡಲ್ಲ, ಫ್ರೆಂಡ್ಸ್ ಜೊತೆ ಆಡಲ್ಲ, ನಮಗೆ ಬೇಕಾದವ್ರ ಜೊತೆ ಆಡಲ್ಲ. ಈ ಥರ ಗಂಟೆಗಟ್ಟಲೆ ನಾವು ಬೇರೆ ಬೇರೆ ಒಂದು ಮಾಧ್ಯಮಗಳನ್ನು ಇಟ್ಕೊಂಡು ನಾವು ಇವತ್ತು ದಾರಿ ತಪ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಆಕಾಶವಾಣಿ ಇವತ್ತು ನನ್ನ ಪ್ರಕಾರ ಎಲ್ಲ ಮಾಧ್ಯಮಗಳಿಗಿಂತಲೂ ಹೆಚ್ಚಿನ ರೀತಿಯ ತುಂಬ ಅರ್ಥಬದ್ಧವಾದ ಎಸ್ಪೆಷಲಿ ನಾನು ಮೊನ್ನೆ ಕೂಡ ಒಂದು ಟಾಪಿಕ್ ಬಗ್ಗೆ ಕೇಳ್ತಾ ಇದ್ದೆ. ಒಬ್ಬರು ಡಾಕ್ಟ್ರು
ವೈದ್ಯಕೀಯ ಚಿಕಿತ್ಸೆ ಮತ್ತು ಮಾನಸಿಕ ಚಿಕಿತ್ಸೆ ಅನ್ನೋದ್ರ ಮೇಲೆ ಮಾತಾಡ್ತಾ ಇದ್ರು. ಹೇಗೆ ಧಾರ್ಮಿಕತೆ ಅಥವಾ ನಾವು ನಂಬ್ಕೊಂಡಿರ್ತಕ್ಕಂಥ ಅಡಾಪ್ಟಿವ್ ಕಲ್ಚರ್ಸ್ ಇರುತ್ತಲ್ಲ, ಅಂಥದ್ದು ಎಷ್ಟು ಪ್ರಭಾವ ಬೀರುತ್ತೆ ನಮ್ಮ ಹೆಲ್ತ್ ಬಗ್ಗೆ ಅನ್ನೋದನ್ನು ಒಬ್ಬರು ಡಾಕ್ಟ್ರು ವೈದ್ಯರಾಗಿ ವೈಜ್ಞಾನಿಕವಾಗಿ ಅವರು ಸೇವೆ ಸಲ್ಲಿಸುವಂಥವ್ರು ಕೂಡ ಈ ರೀತಿಯ ಮನೋಚಿಕಿತ್ಸೆ ಎಷ್ಟು ಮುಖ್ಯ ಅನ್ನೋದನ್ನು 15 ನಿಮಿಷ ಎಷ್ಟು ಚೆನ್ನಾಗಿ ಮಾತಾಡಿದರು ಒಬ್ಬರು ಡಾಕ್ಟ್ರ್. ಅಂದರೆ ನಾನು ಈಗಲೂ ಸಹ ಅದನ್ನು ನಮ್ಮ ಇವರು ಬೇಂದ್ರೆ ಸರ್ ಅವರು ಇಂಟರ್ವ್ಯೂ ಮಾಡ್ತಾಯಿದ್ರು, ಅದನ್ನು ಮತ್ತೆ ನನಗೆ ಕಳಿಸ್ಕೊಡಿ ಸರ್ ಅಂತಲೂ ಕೂಡ ಕೇಳ್ತಾ ಇದ್ದೆ. ಹಾಗಾಗಿ ಇವತ್ತು ನುಡಿನಾದ ಸಂಗಮ ಜನಪದ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಎಲ್ಲ ಕಡೆ ಜನಪದ ಕಲೆ ಅನ್ನೋದು ಒಂದು ತುಂಬ ಪಾರಂಪರಿಕವಾಗಿ ಯಾರಿಗೆ ಅದ್ರದ್ದು ಅವರಲ್ಲೇ ಒಂದು ಸೊಗಡಿರುತ್ತೋ ಅವ್ರು ಮಾತ್ರ ಆ ಕಲೆಯನ್ನು ಕಲಿಯೋಕ್ಕೆ ಸಾಧ್ಯ, ಅದನ್ನು ಅನುಭವಿಸೋಕ್ಕೆ ಸಾಧ್ಯ. ಹಾಗಾಗಿ ಜನಪದ ಕಲೆಯಲ್ಲಿ ಯಾರೆಲ್ಲ ಇವತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ನ ನಡೆಸ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಅದನ್ನು ತಾವೆಲ್ಲ ವೀಕ್ಷಣೆ ಮಾಡಲಿಕ್ಕೂ ಇದ್ದೀರಾ. ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಯಶಸ್ವಿ ಆಗಲಿ ಅಂತ ಶುಭ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಇಡೀ ಮೈಸೂರು ಆಕಾಶವಾಣಿ ತಂಡದ ಸಹಾಯಕ ನಿರ್ದೇಶಕರು ಹಾಗೂ ಇಡೀ ತಂಡದ ಸದಸ್ಯರು ಮತ್ತು ಸಿಬ್ಬಂದಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ಹೋಗಬೇಕಾಗಿರೋದ್ರಿಂದ ತಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು ಶ್ರೀಮತಿ ಎಂ ಕೆ ಸವಿತಾ ಅವರಿಗೆ. ತಮ್ಮ ಕಾರ್ಯಕ್ರಮದ ಒತ್ತಡದ ಮಧ್ಯೆಯೂ ಕೂಡ ಇವತ್ತು ನಮ್ಮೊಂದಿಗೆ ಆಕಾಶವಾಣಿಯಲ್ಲಿ ಅವರು ಇದ್ದಾರೆ. ಈಗ ನಮ್ಮ ಮೈಸೂರು ಆಕಾಶವಾಣಿಯ ಪರವಾಗಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಎಲ್ಲ ವೇದಿಕೆಯ ಮೇಲಿರುವಂಥ ಗಣ್ಯರು ಅವರಿಗೆ ನೆನಪಿನ ಕಾಣಿಕೆಯನ್ನು ವಿತರಿಸಿ ನಮ್ಮ ಮತ್ತು ಆಕಾಶವಾಣಿಯ ಜೊತೆಗಿನ ಅವರ ನಂಟಿನ ಒಂದು ಪ್ರತೀಕವಾಗಿ ನೆನಪಿನ ಕಾಣಿಕೆಯನ್ನು ಅವರಿಗೆ ಕೊಡ್ತಾ ಇದ್ವಿ. ಮತ್ತೊಮ್ಮೆ ಕೆಲಸದ ಒತ್ತಡದ ಮಧ್ಯೆಯೂ ಕೂಡ ಇವತ್ತು ನಮ್ಮೊಂದಿಗೆ ಒಂದು ಆಕಾಶವಾಣಿಯ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ಸಭಿಕರ ಪರವಾಗಿ